ಬದ್ಲು ಬರ ಎಲ್ಲ ಯಾಕೆ ಕುಟ್ಟೋಗ್ಬಿಡ್ತು ಕಣ ಕಾಂತಮ್ಮನವ್ರೆ ಸುಮ್ಮನೆ ಇರ್ತೀರಾ? ರಾಮಣ್ಯಮ್ಮವರು ಈ ಮನೆ ಬೆಳಕು. ಅವ್ರು ಯಾವತ್ತು ಈ ಮನೆಗೆ ಒಳ್ಳೇದೇ ಬಯಸೋರು. ಸಾಕು ಸುಮ್ಮನೆರಪ್ಪ. ಒಳ್ಳೇದಾಗ್ಬೇಕು ಅಂತ ಬಯಸೋರು ಮನೇಲಿ ಹತ್ಕೊಂಡು ಉರಬೇಕಾದ್ರೆ ಬೆಚ್ಚಿಗೆ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾ ಇರ್ಲಿಲ್ಲ. ಊರೇ ಉರಿದ್ರೆ ನನ್ಗೇನಂತ ಮಲಗಿದ್ದಾರೆ ಅಲ್ಲಿ. ಇಲ್ಲ ಅಕ್ಕ, ಮೇಡಮ್ ರೂಮಲ್ಲಿ ಇಲ್ಲ. ಅವ್ರು ಇಲ್ಲಿಗೆ ಬಂದಿಲ್ವಾ? ಮೇಡಮ್ ರೂಮಲ್ಲಿಲ್ಲ, ಶ್ರಾವಣಿ ರೂಮಲ್ಲಿ ಇಲ್ಲ, ಇಲ್ಲಿಗೆ ಬಂದೂ ಇಲ್ಲ. ಲೇ ಸುಂದರ ದರಿದ್ರ, ನನಗೇನೋ ಅನ್ನಿಸ್ತಾ ಇದೆ ಕಣೋ. ನಾನು ಬಲಗಣ್ಣು ಬೇರೆ ಪಟ 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 ಅಂತ ಹೊಡಿತಾ ಇದೆ. ನನಗೆ ಗೊತ್ತು ಇಲ್ಲೇನೋ ದೊಡ್ಡದು ತಡ್ತಿದೆ, ಏನೋ ದೊಡ್ಡದು ನಡೆದಿದೆ ಕಣೋ. ಅಂದ್ರೆ ಮಮ್ಮಿ ಶ್ರಾವಣಿ ಮೇಡಮ್ಮೆ ವರುಣ ಮನೆ ಹಾಳ್ರ, ನನ್ನ ಮನೆ ಹಾಳು ಮಾಡಿದ್ರಲ್ಲ, ಬಂದ್ರ ಹೊರಗಡೆ. ಏನ್ ಮಾಡಿ ಸಾಯ್ತಿದ್ದೀರ ಅಲ್ಲಿ? ಬನ್ನಿ ಆಚೆ. ಅಯ್ಯೋ, ಇಂದ್ರಮ್ಮ ಅವ್ರು ಕೂಗಾಡ್ತಿದಾರಲ್ಲಪ್ಪ. ನೀವು ದೊಡ್ಡವರು, ನಿಮ್ ಹತ್ರ ಗೌರವದಿಂದ ನಡ್ಕೋಬೇಕು ಅಂತ ಇಷ್ಟೊತ್ತು ತಾಳ್ಮೆಯಿಂದ ಕೇಳ್ಕೊಂಡೆ. ಆದ್ರೆ ನಿಮಗೆ ತಾಳ್ಮೆಯಿಂದ ಆಡೋ ಮಾತುಗಳು ಅರ್ಥನೇ ಆಗಲ್ಲ ಅನ್ಸುತ್ತೆ ಅಲ್ವಾ? ಮಮ್ಮಿ, ಮೇಡಮ್ ಅವ್ರದ್ದು ರೌದ್ರಾವತಾರ ಶುರುವಾಯ್ತು. ಈಗ ತಾಂಡವ ನೃತ್ಯ ಶುರು. ಇಂದ್ರಮ್ಮನ್ ಕತೆ. ಮನುಷ್ಯನ್ಗೆ ಕೋಪ ಇರ್ಬೇಕು ನಿಜ, ಆದ್ರೆ ಆ ಕೋಪ ಆವೇಶ ಮನುಷ್ಯತ್ವನೇ ಮರ್ಸೋ ಅಷ್ಟು ಇರಬಾರ್ದು. ನೀವು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಕುತ್ತಿಗೆಯಲ್ಲಿರೋ ತಾಳಿ ಕೈ ಹಾಕ್ತಿದ್ದೀರಲ್ಲ, ಇದು ಸರಿನಾ ಇಂದ್ರಮ್ಮನವ್ರೆ? ಇವರಿಬ್ರು ಸಂಬಂಧಕ್ಕೆ ನೀವು ಬೆಲೆ ಕೊಡ್ತಾ ಇರ್ಬೋದು, ಆದ್ರೆ ಪ್ರೀತಿಗೆ ಅರ್ಥ ಗೊತ್ತಿರೋರು ಪ್ರತಿಯೊಬ್ರು ಇವರಿಬ್ರು ಸಂಬಂಧಕ್ಕೆ ಬೆಲೆ ಕೊಟ್ಟೇ ಕೊಡ್ತಾರೆ. ಇವರಿಬ್ರು ಮದುವೆ ಲೀಗಲ್ ಆಗಿ ರಿಜಿಸ್ಟರ್ ಆಗಿದೆ. ನಮ್ ಧರ್ಮದಲ್ಲಿ ತಾಳಿ ಕಟ್ಟಿದ ಮರುಕ್ಷಣನೇ ಅವರಿಬ್ರು ಗಂಡ ಹೆಂಡತಿ ಆಗ್ತಾರೆ. ಆದ್ರೆ ಇವರಿಬ್ರು ಬರೀ ಧರ್ಮದ ಪ್ರಕಾರ ಮಾತ್ರ ಅಲ್ಲ, ಕಾನೂನು, ನ್ಯಾಯ, ಸಂವಿಧಾನದ ಪ್ರಕಾರನೂ ಗಂಡ ಹೆಂಡತಿ ಆಗಿದ್ದಾರೆ. ಇಷ್ಟೇ ಮಾಡಿರೋಳಿಗೆ ನೀವು ಇವರಿಬ್ರು ಸಂಬಂಧನ ಮುರಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಒಂದ್ ಫೋನ್ ಕಾಲ್ ಮಾಡಿ ಪೊಲೀಸವ್ರನ್ನ ಕರ್ಸೋದು ದೊಡ್ಡ ವಿಷಯನೇ ಅಲ್ಲ ಅಲ್ವಾ? ಶ್ರಾವಣಿ, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ದೊಡ್ಡವರು ಅಂತಾನು ನೋಡ್ದೆ ಏನೇನೋ ಮಾತಾಡ್ತಿದ್ಯಲ್ಲ. ನೀನ್ ಈ ರೀತಿ ಎಲ್ಲ ಹೆದರ್ಸೋದಕ್ಕೆ ಇಲ್ಲಿ ಯಾರು ಸುಬ್ಬು ಅಲ್ಲ. ನನ್ ಜೀವನ ಅಂತೂ ಹಾಳು ಮಾಡ್ದೆ, ನಮ್ಮ ಅಣ್ಣನ ಜೀವನ ಹಾಳಾಗೋದನ್ನ ತಪ್ಸಿದೀನಿ. ಅಷ್ಟಕ್ಕೂ ನಿನ್ ಜೀವನ ಹಾಳು ಮಾಡಿರೋದು ನಾನಲ್ಲ, ನೀನೇ ನಿನ್ ಕೈಯಾರೆ ನಿನ್ ಜೀವನನ ಹಾಳು ಮಾಡ್ಕೊಂಡಿದ್ಯಾ. ಅವನು ನನಗ್ ಬೇಕು ಅಂತ ಅನ್ಕೊಳ್ಳೋದು ಸ್ವಾರ್ಥ, ಅವನ ಮನಸ್ಸನ್ನ ನಾನು ಗೆಲ್ತೀನಿ ಅನ್ನೋದು ಪ್ರೀತಿ. ಇವರಿಬ್ರು ಮದ್ವೆನ ದಾಳ್ವಾಗಿ ಉಪಯೋಗಿಸ್ಕೊಂಡು ನೀನು ನಿನ್ನ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಶ್ರಾವಣಿ, ಅತ್ತೆ, ನಿಮ್ಗೆ ಈ ಮದ್ವೆ ಒಪ್ಗೆನಾ ಅಂತ ಕೇಳೋಷ್ಟು ದಡ್ಡಿ ನಾನಲ್ಲ. ಆದ್ರೆ ನೀವು ಯಾವ ಮನೆಗೆ ನಿಮ್ಮ ಮಗಳನ್ನ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರು, ಈಗ ಅವಳು ಆ ಮನೆ ಸೊಸೆ. ನಾನು ಸುಬ್ಬುನ ಮದುವೆ ಆಗಿ ಬಂದಿದ್ದಕ್ಕೆ ಈ ಮದುವೆ ಮುರಿದ್ಬಿತ್ತು. ಆದರೆ ಈ ಮದುವೆ ಮುರಿಯುತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.
ಅದಕ್ಕಿಂತ ಮುಖ್ಯವಾಗಿ ಇವರಿಬ್ರು ಪ್ರೀತಿನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ಇವರಿಬ್ರಿಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನಿಮ್ಮ ಮಾತು, ನಿಮ್ಮ ಪ್ರತಿಷ್ಠೆ ನಡೀಲಿಲ್ಲ ಅಂತ ಕಾರಣಕ್ಕೆ ಇವರಿಬ್ರು ಜೀವನನ ಬಲಿ ಕೊಡ್ಬೇಡಿ. ವರಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ, ನಿಮ್ಮ ಮನೆಗೆ ತುಂಬಾ ಒಳ್ಳೆ ಸೊಸೆ ಆಗ್ತಾಳೆ. ದಯವಿಟ್ಟು ಇವರಿಬ್ರಿಗೆ ಆಶೀರ್ವಾದ ಮಾಡಿ. ಆಶೀರ್ವಾದನಾ? ಆಶೀರ್ವಾದ ಅಲ್ಲ, ನನಗ್ ಬರ್ತಾ ಇರೋ ಕೋಪಕ್ಕೆ ಇವರಿಬ್ಬರನ್ನು ಇಲ್ಲೇ ಸುಟ್ಟು ಹಾಕ್ಬಿಡ್ಬೇಕು ಅನಿಸ್ತಾ ಇದೆ. ಓ, ನೀವು ಹೀಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ? ಇವರಿಬ್ರಿಗೂ ಮದ್ವೆ ಆಗಿದೆ. ಈಗ ಬ್ರಹ್ಮ ಬಂದ್ರು ಅದನ್ನ ಬದಲಾಯಿಸೋದಕ್ಕಾಗಲ್ಲ. ನಿಮಗಿಷ್ಟ ಇದೆಯೋ ಇಲ್ವೋ, ಈಗ ನನ್ನ ನಾದ್ನಿ ನಿಮ್ಮನೆ ಸೊಸೆ.